ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವತ್ತು ನಮ್ಮಿಬ್ಬರ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಟ್ಯಾಕ್ ಆಗಿತ್ತು, ಈ ಗೋಡಂಬಿ ಅಣ್ಣನ ಮೇಲೆ ಅಟ್ಯಾಕ್ ಆಗಿತ್ತು, ಎರಡು ಒಂದೇ ತರ ಅನ್ಸ್ತಿದೆ. ನನ್ ಕಂಡ್ರೆ ನಿನ್ ಕಂಡ್ರೆ ಆಗದಿರೋ ಒಂದು ಗುಂಪು ಮಾಡಿರ್ಬೋದು ಅನ್ಸ್ತಿದೆ. ಏನ್ ಹೇಳ್ತಿದ್ಯಾ ಪಾರೋ? ನನ್ನ ಕೈನಾಗೆ ನಂಬಕ್ಕೆ ಆಯ್ತಿಲ್ಲ. ಕೆಲವೊಂದು ವಿಷಯ ಹಾಗೆ ಮಾವ, ಸಡನ್ ಆಗಿ ನಂಬೋದಕ್ಕಾಗಲ್ಲ. ಯೋಚನೆ ಮಾಡಿದ್ರೆ ನಂಬಿಕೆ ಬಂದರೂ ಬರ್ಬೋದು. ಅರ್ಥ ಆಗ್ಲಿಲ್ಲ ಪಾರೋ. ನೀನೇ ಯೋಚನೆ ಮಾಡು ಮಾವ. ಗೋಡಂಬಿ ಅಣ್ಣ ಅಂಗಡಿ ಬಿಟ್ರೆ ಮನೆ, ಮನೆ ಬಿಟ್ರೆ ಅಂಗಡಿ, ಎಲ್ಲೂ ಆಚೆ ಹೋಗೋದೇ ಇಲ್ಲ. ಅಕಸ್ಮಾತ್ ಸಿಟಿ ಕಡೆ ಹೋಗಬೇಕು ಅಂತಂದ್ರು ನಿನ್ನ ಜೊತೆಗೆ ಹೋಗ್ತಾರೆ. ಅಂಥದ್ರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಂಗಡಿಲಿರೋ ಗೋಡಂಬಿ ಅಣ್ಣ ರಾತ್ರಿ ಆದರೆ ಮನೆಗೆ ಸೇರ್ಕೋತಾರೆ. ಹೀಗಿರುವಾಗ ಅವ್ರ ಮೇಲೆ ಯಾರಿಗೂ ದ್ವೇಷ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತಿನ್ನೇನಿರ್ಬೋದು ಪಾರೋ? ನೋಡು ಮಾವ, ಜಗತ್ತಲ್ಲಿ ನೀನು ಯಾವುದೇ ಜಾಗ ತಗೋ, ಆ ಜಾಗದಲ್ಲಿ ಒಬ್ಬ ವ್ಯಕ್ತಿ ಮೇಲೆ ದ್ವೇಷ ಬರಬೇಕು ಅಂದರೆ ಅದಕ್ಕೆ 3 ಕಾರಣ. ಒಂದು ಹೆಣ್ಣು, ಇನ್ನೊಂದು ಹೊನ್ನು, ಇನ್ನೊಂದು ಮಣ್ಣು. ಹೆಣ್ಣಿನ ವಿಷಯದಲ್ಲಿ ಗೋಡಂಬಿ ಅಣ್ಣ ಹೇಗಿದ್ದಾರೆ ಅಂತ ನಮ್ಮೆಲ್ರಿಗೂ ಚೆನ್ನಾಗೇ ಗೊತ್ತಿದೆ. ಇನ್ನು ಹೊನ್ನು ಮಣ್ಣು ತಗೊಂಡ್ರೆ ಅವತ್ತು ದುಡ್ಡು ಮೇಲೆ ತಿನ್ನುವಂಥ ಜನ. ಹೀಗಿದ್ಮೇಲೆ ದ್ವೇಷದ ವಿಷಯ ಬರೋದಕ್ಕೆ ಹೇಗೆ ಸಾಧ್ಯ? ಅದನ್ನೇ ನಾನು ಹೇಳ್ತಿರೋದು ಪಾರೋ. ಅವನ್ನ ದ್ವೇಷದಿಂದ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತವಾ ಅಲ್ವಾ? ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಮಾವ. ಗೋಡಂಬಿ ಅಣ್ಣನ ಮೇಲೆ ದ್ವೇಷ ಇಲ್ಲದೆ ಹೊಡ್ತಿದ್ದಾರೆ ಅಂದರೆ ಆ ದ್ವೇಷ ನಮ್ಮಿಬ್ಬರ ಮೇಲೆ ಇರ್ಬೋದು. ನಮ್ಮಿಬ್ರಿಗೂ ಗೋಡಂಬಿ ಅಣ್ಣ ಕ್ಲೋಸ್, ಸೊ ನಮ್ಮಿಬ್ರಿಗೇನು ಮಾಡೋಕ್ಕಾಗಲ್ಲ ಅಂತ ಗೋಡಂಬಿ ಅಣ್ಣನ ಮೇಲೆ ಅಟ್ಯಾಕ್ ಆಗಿರ್ಬೋದು. ಅಥವಾ ನಮ್ಮಿಬ್ರಿಗೇನೋ ಆಗುತ್ತೆ ಅನ್ನೋ ವಿಷಯನ ಗೋಡಂಬಿ ಅಣ್ಣ ಹೇಳಕ್ಕೆ ಬರುವಾಗ ಗೋಡಂಬಿ ಅಣ್ಣನ ಮೇಲೆ ಅಟ್ಯಾಕ್ ಆಗಿರ್ಬೋದಲ್ಲ. ಪಾರೋ, ನೀ ಹೇಳ್ತಿರೋದ್ನೆಲ್ಲ ಕೇಳ್ತಿದ್ರೆ ನನ್ನ ಕೈಕಾಲೆಲ್ಲ ನಡುತ್ತದಲ್ಲ ಪಾರೋ. ಅಲ್ಲ, ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀವಿ ಅಂತ ನಮ್ಮ ಯಾಕೆ ದ್ವೇಷ ಸಾಧಿಸ್ತಾರೆ? ಅಲ್ಲ ಮಾವ, ಹಿಂಗೆ ಆಗಿದೆ ಅಂತ ನಾನು ಹೇಳ್ತಿಲ್ಲ, ಹಿಂಗಾಗಿರ್ಬೋದಲ್ಲ ಅಂತ ನನಗೆ ಅನಿಸ್ತಿದೆ. ಪಾರು, ನೀ ಹೇಳ್ತಿರೋದು ನಿಜಾನ ಅಥವಾ ಅನುಮಾನನೋ ನಂಗೇನು ಗೊತ್ತಾಯ್ತಿಲ್ಲ. ಆದರೆ ಅಕಸ್ಮಾತ್ ನೀನು ಹೇಳ್ತಿರೋದು ನಿಜ ಆಗಿ ನನ್ನನ್ನು ನಂಬ್ದವ್ರಿಗೆ ತೊಂದರೆ ಕೊಡೋಕ್ಕೆ ಅಂತ ಯಾರಾನ ಬಂದರೆ ನಾನು ಎದೆ ಬಂದ್ಬಿಡ್ತೀನಿ. ಬಾರು, ಸಮಾಧಾನ ಮಾಡ್ಕೊ ಮಾವ, ಮೆಲ್ಲಕ್ಕೆ ಮಾತಾಡು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಮಾವ, ಸುಮ್ಮನೆ ತೊಂದರೆ ಆಗುತ್ತೆ. ಈ ಅನುಮಾನಕ್ಕೆಲ್ಲ ತೆರೆ ಎಳೆಯೋದು ಯಾವಾಗ ಪಾರು? ಬೀಳತ್ತೆ ಮಾವ, ಆದಷ್ಟು ಬೇಗ ಬೀಳತ್ತೆ. ಆದರೆ ಎಲ್ಲದಕ್ಕೂ ಗೋಡಂಬಿ ಅಣ್ಣ ಮಾತಾಡಬೇಕು. ಅವರೆದ್ದು ಮಾತಾಡೋವರೆಗೂ ಈ ಸತ್ಯ ಸುಳ್ಳಿನ ಮಧ್ಯೆ ನಾವು ಅನುಮಾನ ಪಡ್ತಾನೆ ಇರಬೇಕಷ್ಟೆ. ಕಾಯ್ತೀನಿ ಪಾರು, ಸತ್ಯ ತಿಳಿಯೋ ಗಂಟ, ಗೋಡಂಬಿನೇ ಎದ್ದು ನನಗೆ ನಿಜ ಹೇಳೋ ಗಂಟ ನಾನು ಕಾಯ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.